ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ವ್ಲಾಗ್ಸ್ ಉತ್ತರ ಕರ್ನಾಟಕ. ಸೊ ಇವತ್ತು ಜಲ್ದಿ ಎದ್ದೇನೆ. ಸೊ ಗುಡಿಗೆ ಹೋಗಿ ಬರೋಣ. ಗುಡಿಗೆ ಇವತ್ತು ಹೋಮ ಅದು ಐತಿ. ಹೋಮ ಮುಗಿಸ್ಕೊಂಡು ಸಿಗ್ತೇನೆ ಅಂತ ಬರ್ರಿ. ಈಗ ಮಡಿಕೆ ಪಲ್ಯ ಮಾಡ್ತಾನೆ. ಮಳೆ ಕಟ್ಟಿತ್ತು. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಕ್ಯಾಪ್ಸಿಕಮ್, ಸ್ವಲ್ಪ ಹಳದಿ, ಟೊಮೆಟೊ, ಸಾಲ್ಟ್, ಎಂಡಿಗೆ ಖಾರ, ಬೆಳ್ಳಿಗೆ ಕಟ್ಟಿದ ಮಡಿಕೆ, ಈಗ ಫೈನಲಾಗಿ ಒಂದು ಗ್ಲಾಸ್ ನೀರು ಹಾಕಿ ಡಕ್ಕನ್ ಮುಚ್ಚಿಡ್ತೀನಿ. ನೀಟಾಗಿ ಕುಕ್ ಆಗಲಿ. ಡಕ್ಕನ್ ಮುಚ್ಚಿ ಒಂದು 5ರಿಂದ 10 ನಿಮಿಷ ಕುಕ್ ಮಾಡ್ಕೊಂಡು ಫೈನಲ್ ಮಾಡ್ಕೊತೀನಿ. ಆಮೇಲೆ ರೊಟ್ಟಿ ಜಿಗಿ ಮಾಡಿಕೊಂಡು ರೊಟ್ಟಿ ಮಾಡೋದು ತೋರಿಸ್ತೀನಿ ನಿಮಗೆ. ಈ ಥರ ಇಕ್ಕಳ ಹಿಡ್ಕೊಂಡು ಹಿಂಗೆ ನೀಟಾಗಿ ಸಣ್ಣ ಉರಿಯಾಗಿ ಇಟ್ಕೊಂಡು ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಎಲ್ಲ ಹೊಡಿಬೇಕು, ತಣ್ಣಿನ ತಾನ ಹೊಡಿತೈತಿ. ಹಂಗೆ ತಿರ್ಗಿಸ್ತಾವಲ್ಲ ಹಂಗೆ ನೀಟಾಗಿ ಗಂಟು ಹೊಡ್ಕೊಂತ ಬರ್ತದೆ. ಈಗ ಗಂಟಿಲ್ಲ, ಸಣ್ಣಗೆ ಒಂದೊಂದು ಐತಿ, ಅದನ್ನು ಅದವಾಗಿ ಹೋಗ್ಬಿಡುತ್ತೆ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತಾನೆ. ಈಗ ಜಿಗಿ ಪೂರ ಹಾಕ್ಕೊಂಡು ನಾದ್ಕೊತೀನಿ. ಸ್ವಲ್ಪ ಜಿಗಿ ತಣ್ಣಗಾಗಬೇಕಿದು. ಈ ಥರ ಹಿಂಗೆ ನಾದ್ಕೋಬೇಕು, ಗಂಟಿರ್ಲಾರ್ದಂಗೆ. ನೀರು ಬೇಕಂದ್ರೆ ಹಾಕ್ಕೋಬೋದು, ಬ್ಯಾಡಂದ್ರೆ ಜಿಗಿ ಒಳಗೆ ನಾದ್ಕೋಬೋದು. ಇದಕ್ಕೆ ನೀರು ಬೇಡ, ಬೇಕಾದ್ರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ. ಯಾಕಂದ್ರೆ ಜಿಗಿ ಜಾಸ್ತಿ ಐತಲ್ಲ. ನಾ ಜಾಸ್ತಿ ಗ್ಯಾಸಿನ ಕಟ್ಟಿ ಮೇಲೆ ಮಾಡೋದು ರೊಟ್ಟಿನ. ನಿಮ್ಗೆ ಜಿಗಿ ಜಾಸ್ತಿ ಆಯ್ತಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ರಿ, ಲಟ್ಸಕ್ಕೆ ಚಲೋ ಆಗುತ್ತೆ. ಜಾಸ್ತಿ ಜಿಗಿ ಆದ್ರಷ್ಟೆ. ಕರೆಕ್ಟ್ ಆತಂದ್ರೆ ಒಣ ಹಿಟ್ಟು ಹಾಕ್ಕೋಬೇಡ್ರಿ. ಒಂದು 24 hours ಇಡ್ಬೋದು ಲಟ್ಟಿಸಿ ನೀವು ಫ್ರಿಜ್ ಒಳಗೆ. ಫ್ರಿಜ್ ಇತ್ತಂದ್ರೆ 24 hours, ಫ್ರಿಜ್ ಇಲ್ಲ ಅಂದ್ರೆ ಬೆಳಿಗ್ಗೆ ಮಾಡಿ ಸಾಯಂಕಾಲ ಮಟ್ಟ ಖಾಲಿ ಮಾಡ್ಕೋಬೋದು. ಉಳಿದು ಬಂದ್ರೆ ಬೇಯಿಸಿಟ್ಕೋಬೋದು ನೀವು. ಲಟ್ಸಿದ್ದು ಉಳಿದು ಬಂದ್ರೆ ಫ್ರಿಜ್ ಇದ್ದವ್ರು ಫ್ರಿಜ್ ಒಳಗೆ ಇಟ್ಕೊಂಡ್ರೆ 24 hours ಇಡ್ಬೋದು ರೊಟ್ಟಿ ಲಟ್ಟಿಸಿ. ಈ ಥರ ಜಿಗಿ ಇದು ಮಾಡಿದ್ರೆ ಹಂಗೆ ನೀರು ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಂಡು ಲಟ್ಟಿಸಿ ಮಾಡ್ತಾರಲ್ಲ, ಅದು ತಡೆಯಂಗಿಲ್ಲ, ಜಿಗಿ ಜಾಸ್ತಿ ಇರಲ್ಲ ಅದು. ಹಾಗಾಗಿ ಇದು 24 hours ಅಂಕರು ಇಡ್ಬೋದು. ಒಟ್ಟು ಹಿಂಗೆ ಚರ ನಾದ್ಕೋಬೇಕು ಇದನ್ನು ಹಿಟ್ಟು, ಅಂದರೆ ಜಿಗಿ ಬರ್ಬೇಕು ಅದು. ಹಿಂಗೆ ಇದು ಒಂದೊಂದು ಸಣ್ಣ ಗಂಟು ಅದು ಒಡೆದು ಹೋಗುತ್ತೆ ನೋಡಿ. ಇಲ್ಲೇ ಐತೆ ನೋಡ್ರಿ, ಈ ಥರ ಗಂಟು ಇದ್ರೆ ಈಗ ಫೈನಲ್ ಆಗಿ ಹಿಟ್ಟು ರೆಡಿ ಆಯ್ತು. ಇದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಬಡ ಲಟ್ಟಿಸ್ಬಿಡ್ತೀನಿ. ನಾನು ಫಸ್ಟ್ ಹಿಟ್ಟು ಸ್ವಲ್ಪ ಹಿಂಗೆ ಉದುರಿಸ್ಕೊತೀನಿ, ಅಂದರೆ ರೊಟ್ಟಿ ಹತ್ಕೋಬಾರ್ದಂತ. ಈ ಥರ ಹಿಟ್ಟು ಹಚ್ಕೊಂಡು ನೀರು ಹಚ್ಕೊಂಡು ಚರ ನಾದ್ಕೋಬೇಕು, ಅಂದ್ರೆ ರೊಟ್ಟಿ ಎಲ್ಲಿ ಪಿಸಂಗಿಲ್ಲ. ಇಲ್ಲಾಂದ್ರೆ ಬಾಯಿ ಉಪ್ಪನ್ನು ಆಗ್ಬಿಡ್ತೈತೆ ರೌಂಡಾಗಿ.
ನೀಟಾಗಿ ರೌಂಡ್ ಸೇಪ್ ಕೊಟ್ಕೊಂಡು ಬರೋಬ್ಬರ ಲಟ್ಟಿಸ್ಬಿಡೋದು. ನಾವೇನು ಪ್ಲಾಸ್ಟಿಕ್ ಏನು ಸುತ್ತಂಗಿಲ್ಲ ಇದಕ್ಕೆ ಮನೆ ಇದು ಲತ್ತೆ ಹಿಡಿಗೆ ಹಿಂಗೆ ಡೈರೆಕ್ಟ್ ಮಾಡಿಬಿಡ್ತೇನೆ ನನಗೆ ಮಾಡಿ ರೂಢಿ ಐತಲ್ಲ, ಹಾಗಾಗಿ ಪ್ಲಾಸ್ಟಿಕ್ ಏನು ಸುತ್ತಂಗಿಲ್ಲ, ಬಡ ಹಿಂಗೆ ಲಟ್ಟಿಸ್ಬಿಡ್ತೀವಿ. ನಿಮಗೆ ಬೇಕಾದಾಗ ಬಿಸಿ ರೊಟ್ಟಿ ಬೇಯಿಸ್ಕೊಂಡು ಮಾಡಿಟ್ಕೊಂಡ್ರೆ ಬೇಯಿಸ್ಕೊಂಡು ತಿನ್ಬೋದು. ನೋಡಿ ಎಷ್ಟು ತೆಳ್ಳಗಾತ, ನೋಡಿ ತೆಳ್ಳಗಾತ. ದಪ್ಪ ಮಾಡಿ ತಿನ್ನಂಗಿಲ್ಲ ಮನೆ, ಹಾಗಾಗಿ ತೆಳ್ಳಗೆ ಮಾಡೀನಿ. ಈಗ ಇನ್ನೊಂದು ರೊಟ್ಟಿ ಲಟ್ಟಿಸಿ ತೋರಿಸ್ತೀನಿ ನಿಮಗೆ. ಮತ್ತು ಇದೇ ಥರ ಹಿಟ್ಟು ಹಾಕ್ಕೊಂಡು ಹಿಂಗೆ ಲಟ್ಟಿಸ್ಬೇಕು. ಹಂಗೆ ಡೈರೆಕ್ಟ್ ಜೀರಿಗೆ ಹಾಕೊಂಡು ಮಾಡ್ತೇವಲ್ಲ ಅಷ್ಟು ಚಲೋ ಆಗಲ್ಲ ರೊಟ್ಟಿ. ವಯಸ್ಸಾದವ್ರು ಇದ್ರೆ ಈ ಥರ ಮಾಡಿಟ್ಕೊಂಡ್ರೆ ಯಾವಾಗ ಬೇಯಿಸಿದ್ರು ಸಾಫ್ಟಾಗಿರ್ತಾವೆ ರೊಟ್ಟಿ. ಫ್ರಿಜ್ ಇಲ್ದವ್ರು 12 ತಾಸು ಅಂಕರು ಇಟ್ಕೊಳ್ಳೇಬೇಕು. ಮತ್ತು ಜಾಸ್ತಿ ಇಟ್ಟರೆ ಎಲ್ಲ ಜಿಗಿಯಾರಿ ಇದಾಗಿಬಿಡ್ತಾವೆ. ಫ್ರಿಜ್ ಇದ್ದರೆ ಇಟ್ಕೋಬೋದು. ನಾ ಫ್ರಿಜ್ ಐತಲ್ಲ ಕೆಳಗೆ ಫ್ರೂಟ್ಸ್ ಬಾಕ್ಸ್ ಒಳಗೆ ಇಟ್ಬಿಡ್ತೀನಿ. ಮೇಲೆ ಒಣ ಒಂದು ಕಾಟನ್ ಬಟ್ಟೆ ಹಾಕಿ ಮೇಲೆ ಒಂದು ಟ್ರೇ ಮುಚ್ಚಿ ಇಟ್ಬಿಡ್ತೀನಿ. ನೋಡ್ರಿ ಇಷ್ಟು ತಳ್ಳಗೈತಿ. ನೋಡಿ ನೀವು ಕೈಯಾಗ ಹಿಡ್ಕೊಂಡು ಹೇಗೆ ಬೇಕಾದ್ರೆ ಹಿಡಿಬೋದು. ನೋಡಿ ಈ ಥರ ಮಾಡಿರಿ. नमस्ते अस्तु भगवान् विश्वेश्वराय महादेवाय त्र्यम्बकाय त्रिपुरान्तकाय त्रिरासिकाराय कालग्ने रुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। नमस्ते सर्वदेवानां धूपोयमाग्रापयामि। त्रिशूरी कोड त्रिशू त्रिशू ओए अन्नोरी कोड गट हिಡ್ಕೋ ಕೈ ಹಲೋ ಇಚ್ಚೇವಾ ಕುಂದರ್ತಾರ ಕಾಲೊಂದು ಆದ್ಮೇಲೆ ಸೊ ಗೈಸ್ ಇಲ್ಲೇ ನಾನು ಮಮ್ಮಿ ಬ್ಯಾಂಕಿಗೆ ಹೊಂಟೇವಿ. ಸೊ ಬ್ಯಾಂಕಿಗೆ ಹೋಗಿ ಸ್ವಲ್ಪ ಪರ್ಸ್ನಲ್ ಕೆಲಸ ಐತಿ, ಮುಗಿಸ್ಕೊಂಡು ನಿಮಗೆ ಸಿಗ್ತೇನಂತ. ನಾ ಮಮ್ಮಿ ಕಡೆಯಿಂದ ರೊಕ್ಕ ತೆಗ್ಸೇನಿ ರೀ. ಹಾಗೆ ಸ್ವಲ್ಪ ರೊಕ್ಕ ತೆಗಿಸಿ ಸ್ವಲ್ಪ ಏನು ತಿಂದು ವಾಪಸ್ ಬರ್ರಂತ್ರಿ. ಚೆನ್ನಾಗಿ ಬಂದಾಡ್ರಿ. ನಾನು ಮಮ್ಮಿ ಜೊತೆ ಬರ್ದೋದಕ್ಕೆ ರೀ. ಸೊ ಬೇರಿ ಎಲ್ಲ ಮುಗಿಸ್ಕೊಂಡು ನಿಮಗೆ ಸಿಗ್ತೇನಂತ. ಈಗ ನಿಯರ್ ಬೈ ಬ್ಯಾಂಕ್ ಅದೇವಿ. ಸೊ ಫ್ರೆಂಡ್ಸ್ ಈಗ ಐಸ್ ಕ್ರೀಮ್ ತೊಗೊಂಡಿತ್ತು. ಇದು ಮಾಡಿದ್ದು ಇಂತ ಬೇಡ, ಇದನ್ನ ಕೊಡು. ನಾನು ಅಲ್ಲಿ ಹೊರಗೆ ಹೋಗಿ ತಿಂತೇನೆ. ಎಲ್ಲ ಹೊರಗೆ ಹೋಗಿ ಹಾಂ ನಾನಿಲ್ಲ ತಿಂತೀನಿ. ಇವಾಗ ಗೈಸ್ ನಂದು ಚಾಕೋಬಾರ್ ಫೇವ್ರೇಟ್. 4 ಕೋನ್ ತೊಗೊಂಡ್ವಿ, 2 ಚಾಕೋಬಾರ್ ತೊಗೊಂಡ್ವಿ. ನೋಡಿ ನನ್ನ ಮಗಳ ಐಸ್ ಕ್ರೀಮ್ ತಿನ್ನತ್ತಾಳ. This is my one of the favorite ice cream, chocobar crunchy